ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಹಳ್ಳಿ ರುಚಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಇದ್ದಕ್ಕಿದ್ದ ಅವರೆಬೇಳೆ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋಂಥದ್ದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸಾಂಬಾರನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 4ರಿಂದ 5 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು 7ರಿಂದ 8 ಎಸಳು ಬೆಳ್ಳುಳ್ಳಿ, 2 ಸಣ್ಣಗೆ ಹೆಚ್ಕೊಂಡಂತಹ ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 4ರಿಂದ 5 ಒಣಮೆಣಸಿನಕಾಯಿ, 3ರಿಂದ 4 ಹಸಿಮೆಣಸಿನಕಾಯಿ, ಮತ್ತು 2 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ಕಡಲೆ ಹಾಗೂ 1 ಚಕ್ಕೆ, ಸ್ವಲ್ಪ ಲವಂಗ. ಇದಿಷ್ಟು ಈ ಒಂದು ಸಾಂಬಾರನ್ನು ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಾಗಿರುತ್ತೆ. ಈ ಎಲ್ಲ ಸಾಮಗ್ರಿಗಳನ್ನು ಜಾರ್ಗೆ ಹಾಕ್ಕೊಂಡು ಆ ಜಾರ್ಗೆ ಸ್ವಲ್ಪ ನೀರು, ಸ್ವಲ್ಪ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಮಸಾಲೆ ಪುಡಿಯನ್ನು ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ. ನಿಮ್ಗೆ ಹೊರಗಡೆನೂ ಕೂಡ ಸಿಗುತ್ತೆ, ಆದರೆ ಮನೆಯಲ್ಲೇ ಮಾಡಿರೋದು ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆಗಿದೆ, ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಈ ಸಾಂಬಾರಿಗೆ ಒಂದು ಇತ್ತಗಿದ ಅವರೆಬೇಳೆಯನ್ನು ತೊಗೋಬೇಕಾಗಿರುತ್ತೆ. ಅಂದರೆ ಒಂದು ದಿನ ನೀರಿನಲ್ಲಿ ನೆನೆಸಿರ್ತಕ್ಕಂಥ ಅವರೆಕಾಳನ್ನು ಬೆಳಗ್ಗೆ ಎದ್ದು ಅದನ್ನು ಚಿತ್ತಕ್ತಾರೆ. ಹಾಗಾಗಿ ಈ ಒಂದು ಇತ್ತಗಿದ ಅವರೆಬೇಳೆ ಸಿಗುತ್ತೆ ನಮಗೆ. ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ kg ಇತ್ತಗಿದ ಅವರೆಬೇಳೆ ಇದೆ. ಮೊದಲನೇದಾಗಿ ಈ ಸಾಂಬಾರನ್ನು ಮಾಡಲಿಕ್ಕೆ ಒಲೆ ಮೇಲೆ ತಪ್ಪಲೆಯನ್ನು ಇಟ್ಟು ಅದಕ್ಕೆ 2ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕೊತಿದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿರ್ತೀವಿ ಒಗ್ಗರಣೆಗೆ ಅಂತ, ಆ ಒಂದು ಈರುಳ್ಳಿಯನ್ನು ಹಾಕೋತಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗಿರುತ್ತೆ. ನಾರ್ಮಲಾಗಿ ಎಲ್ಲ ಸಾಂಬಾರಿಗೆ ಯಾವ ರೀತಿಯಾಗಿ ಒಗ್ಗರಣೆಯನ್ನು ಮಾಡ್ತೀವಿ ಅದೇ ರೀತಿ ಇದಕ್ಕೂ ಕೂಡ ಒಗ್ಗರಣೆಯನ್ನು ಮಾಡಬೇಕಾಗಿರುತ್ತೆ. ನಂತರ ಇದಕ್ಕಿಟ್ಕೊಂಡಿರುವಂತಹ ಅವರೆಕಾಳನ್ನು ಸೇರಿಸ್ಕೋಬೇಕಾಗಿರುತ್ತೆ. ಇದನ್ನು ಕೂಡ ಒಂದು ಈರುಳ್ಳಿ ಜೊತೆಗೆ ಒಂದು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇವಾಗಲೇ ಹಾಕೋತಿದ್ದೀವಿ. ಯಾಕಂತಂದರೆ ಸಾಂಬಾರಿಗೆ ಹಾಕೊಂಡ್ರೆ ಅದು ಸಾಂಬಾರು ರುಚಿಯಾಗಿರುತ್ತೆ, ಆದರೆ ಕಾಳು ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ಈ ಒಗ್ಗರಣೆಯಲ್ಲೇ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಕೂಡ ಇನ್ನು ಕಾಳು ಕೂಡ ಉಪ್ಪನ್ನು ಇಟ್ಕೊಂಡಿರುತ್ತೆ. ಸೊ ಹಂಗಾಗಿ ಕಾಳು ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಇದು ಒಂದು 5ರಿಂದ 10 ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಹುರ್ಕೋಬೇಕಾಗಿರುತ್ತೆ ಈ ಒಂದು ಇತ್ತಗಿದ ಅವರೆಬೇಳೆಯನ್ನು. ನಂತರ ನಾವೇನು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕಾಗಿರುತ್ತೆ. ಆಮೇಲೆ ನಿಮಗೆ ಯಾವ ರೀತಿಯಾಗಿ ಸಾಂಬಾರು ಬೇಕು ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲಿ ಈ ಒಂದು ಸಾಂಬಾರಿಗೆ ಒಂದು ದೊಡ್ಡ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಕುದಿಯುತ್ತೆ. ಈ ರೀತಿಯಾಗಿ ಕುದಿಯುವಾಗ ಈ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಈ ಸಾಂಬಾರನ್ನು ಮುದ್ದೆ, ಅನ್ನ ಜೊತೆ ಕೂಡ ಸರ್ವ್ ಮಾಡ್ಬೋದು. ಚಪಾತಿ, ಪೂರಿ, ದೋಸೆ ಹೀಗೆ ಯಾವುದ್ರ ಜೊತೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.